ಗೈಸ್, ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಕ್ರೇಜಿ ಗ್ಯಾಂಗ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಹತ್ರ ಕೂಡ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಟೈಮ್ ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮತ್ತು ಟೈಮ್ ಸಿಗದಲ್ಲೇ ಇರೋ ಕಾರಣದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಗೈಸ್. ಇನ್ನು ಮುಂದೆ ಈ ತಪ್ಪಾಗ್ದಲೇ ಇರೋ ಥರ ನಾವು ಎಲ್ಲರೂ ನೋಡ್ಕೊತೀವಿ. ಆ್ಯಂಡ್ ನಿಮ್ಮ ಎಂಟರ್ಟೈನ್ಮೆಂಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಇದೆ. ಸೊ ಇನ್ನೂ ಯಾರೇ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗೈಸ್. ಸೊ ಇನ್ಯಾಕೆ ತಡ, ಬನ್ನಿ ನೋಡ್ಕೊಂಬರೋಣ ವಿಡಿಯೋ. ಶುರು करते हैं. ಎಲ್ಲರಿಗೂ ಗೊತ್ತಿರುತ್ತೆ ಇಂತಕ್ಕೆ ಇಷ್ಟು ಲೇಟಾಗಿ ಬರ್ತಿದೆ ಅಂತ. ಬಿಕಾಸ್ ಆಫ್ ಏನಾದ್ರು ವರ್ಕ್ಸ್ ಎಲ್ಲ ಇದೆ ಅಲ್ವಾ. ಅಯ್ಯೋ ಅವ್ಳಿಗೆ ಹೇಳೋ ಮಕ್ಕ ಸ್ವಲ್ಪ ಚೆನ್ನಾಗಿರ್ತದೆ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅಣ್ಣ ಏನಾಗೈತೆ ನನ್ನ ಮುಖಕ್ಕೀಗ? ಕರೆಕ್ಟಾಗಿ ಹೇಳು ಅವ್ಳಿಗೆ ಚೆನ್ನಾಗಿಟ್ಕೊಂಡು. ಅಣ್ಣ ನನಗೆ ಮೂಡ್ ಆಫ್ ಆಗೈತೆ. ಮೂಡ್ ಆಫ್ ಅಲ್ಲ, ಬೇಕಾಗಿಲ್ಲ ಯೂಟ್ಯೂಬರ್ಸ್ಗೆ ಅದು ಬೇಡ. ಅಣ್ಣ ಸೀರಿಯಸ್ ಆಗಿ ಫ್ರಸ್ಟ್ರೇಷನ್ ಇದ್ದೀನಿ ನಾನು. ಫ್ಯಾನ್ಸ್ ಇದೆ. ಇಷ್ಟ ಆಗ್ತಿಲ್ಲ ಅಯ್ಯ ಅನು ಮಾಡಕ್ಕೆ ಇಷ್ಟ ಅಣ್ಣ ನಿಂಗೆ ಏನು ಕಣ ಈ ಥರ. ಅವಳು ನೋಡು, ಅವಳು ಏನಾಟ ಆಡ್ತಾಳೆ. ಅವನಿಗೇನೆ ಐ ಗೂಗಲ್ ಗುರು ಅವೆಲ್ಲ ಬೇಕಾಗಿಲ್ಲ. ಬಾಡಿ ಕೊಡ್ತಾರೆ ಇರೋಣ ಆಯ್ತು. ಬಾಡಿಗಾರ್ಡ್ ಅಲ್ಲ, ಕಾಮಿಡಿ ಕಾದ್ರ ಏ ಬಾ ಗುರು ಸುಮ್ಮನೆ. ಸ್ವಲ್ಪ ಮಗನ್ ನಗು ಅನು ಬೇಡ, ನಗು ಬಾ ನಗು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಂತರ ಕಣ ನೀನು ಬೇಡ, ನಂಗೆ ಯಾವ ಸಾರಿನೂ ಬೇಡ. ಸುಮ್ಮನೆ ಏನ್ ಮಾಡಿ నువ్వే చేసింది ಅಂತ. ಮತ್ತೆ ಟೈಮಿಗೆ ಕರೆಕ್ಟಾಗಿ ನೀವು ಬರಲ್ಲ ಅಲ್ಲ, ಅದಕ್ಕೋಸ್ಕರ ಸೈಲೆಂಟ್ ಇಲ್ಲಿರೋ ಫೋನ್ ಇವೆಲ್ಲ ನೋಡು ಬರತನ ನೋಡು. ನಮ್ಮ ಸರ್ ಅವನು ಫೋನ್ ಎತ್ತಿರೋ ಸೈಲೆಂಟ್ ಆಗಿ ಇರ್ತೀನಿ, ಎತ್ಬಿಟ್ರೆ ಹೆಂಗಿರುತ್ತೆ? ಇಲ್ಲ ಅವನೇ ನಂಗೆ ಲಾಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲೆಕ್ಚರ್ ಬರೋಣ. ಅಲ್ಲ ಯಾರು ಗುರು, ಯಾರಿಂದ ನಿನ್ ಪ್ರಾಬ್ಲಮ್? ನಿಂಗೆ ಅವ್ರ ಫೋನ್ ಎತ್ತಿದಂತೆ ಎಂತಕ್ಕೆ ಎತ್ತಿದೆ? ಗುರು ನಿಮ್ಮ ಅಮ್ಮನ ಎಕ್ಕು ಗುರು. ಫೋನ್ ಎತ್ಬಿಟ್ರೆ ಅಣ್ಣ, ಇವಾಗ ಫೋನ್ ಎತ್ಬಿಟ್ರೆ ಪ್ರಳಯ ಏನಾದ್ರು ಆಗುತ್ತಾ ಅಣ್ಣ? ನನಗೂ 1000 ಜನ ಫೋನ್ ಮಾಡ್ತಾರೆ, ನಾನು ಫೋನ್ ಇನ್ನೊಂದು ಮಿಸ್ ಕಾಲ್ ಅವನು. ನನ್ನ ಫೋನ್ ಆಯ್ತು ಆಯ್ತು, ಇವನು ಅಷ್ಟೇ ನನಗೆ ಎಷ್ಟು ಲೇಟ್ ಮಾಡಿಸ್ತಾ ಫೋನ್ ಎತ್ತಿ. ಅಲ್ಲ ಇವನು ಸೈಲೆಂಟ್ ಅವನಂತ ಫೋನ್ ಇಟ್ಬಿಡ್ತಾನೆ ಎತ್ತಾ ಫೋನ್ನ. ಆಮೇಲೆ ನೀವುಗಳೇನು ಗೊತ್ತಾ, ನೀವೆಲ್ಲರೂ ಅಷ್ಟೇ, ನೀವು ಚಾನಲ್ಗಳನ್ನ ತೆಗಿತೀರಾ. ನಿಮಗೆ ಯೂಸ್ ಮಾಡೋಕ್ಕಾಗಲ್ಲ ಅಥವಾ ನೀವು ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಚಾನಲ್ ತೆಗಿಬಾರ್ದು. ಮಾಡಕ್ಕಾಗತ್ತೆ ಅವೆಲ್ಲ ಮಾತಾಡ್ಬೇಡ ಗುರು. ಇರು ಗುರು ನಿಮಿಷ, ಅವೆಲ್ಲ ಬೇಕಾಗಲ್ಲ. ಏನಂತ ಹಂಗ ಮಾತಾಡ್ತಾ ಇದ್ದೆ? ಅವ್ರ ಮನೆ ಅದೇ ಸಾಲಿ ಅವ್ರ ಮೇಲೆ ತರ್ಸ ಅಣ್ಣ ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳ್ತಿಲ್ಲ, ನಿಂಗೂ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಭರತನಿಗೂ ಡೈರೆಕ್ಟ್ ಆಗಿ ಹೇಳ್ತೀನಿ, ಇವನ್ಗೂ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು 3 ಜನ ಮಾಡಲ್ಲ ಅಂದ್ರೆ ಹೇಳ್ಬಿಟ್ರಿ, ಆ ಚಾನಲ್ ನಾನು ನನ್ನ ಹೆಸರಿಗೆ ಮಾಡ್ಕೊತೀನಿ. ನಿನ್ನ ಹೆಸರು ಮಾಡ್ಕೊಂತ ಮಾಡ್ಕೊ ಹೋಗಮ್ಮ, ನಮ್ಗೇನ್ ಬೇಕಾಗಿಲ್ಲ. ಚಾನಲ್ ಬೇಕಾ? ಈ ವಿಡಿಯೋ ಮುಂದೆ ಬಂದು ನನಗೆ ಮಾತಾಡಕ್ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ, ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ, ಒಂದೊಂದಲ್ಲ. ಬೇಕಾಗಿಲ್ಲ ಗುರು, ಏನ್ ಗುರು ಬೇಕು ನಮ್ಗೆ? ಅಲ್ಲ ಇವ್ರ ಹತ್ರ ಬೈಸ್ಕೊಬೇಕು. ಇದಿದ್ರೆ ಇತ್ಕೊಂಡು ಬಿಡು. ನೀನೇನ್ ಫಸ್ಟ್ ಅವಳಂತ ಜಗಳ ಮಾಡಿ ಫಸ್ಟ್ ಬೇಕಾಗಿದೆ. ಕ್ಯಾಮ್ರಾ ವಿಡಿಯೋನು ಮಾಡಲ್ಲ, ನಾನು ನಿನ್ನ ಮೇಲೆ ಯಾವ ರೀಲ್ಸ್ ಮಾಡಕ್ಕೂ ಬರಲ್ಲ. ಅಥವಾ ನಾನು ಇವಾಗ ಏನ್ ತಕ್ರೋ ನೀವು ಅವಳಿಗೆ ಮಾತಾಡಿದ್ದು? ನೀವೇನು ನೋಡು ಗುರು ನಿನ್ ಮುಂದೆನೆ ಫಸ್ಟ್ ಬಂದ ತಕ್ಷಣ ನೀನು ಕಾಯ್ತಾ ಇದೀನಿ ತಾನೆ. ನಾನು ಒಬ್ಳು ಹುಡುಗಿ, ನಿಮ್ ಗ್ರೂಪ್ ಅಲ್ಲಿ ಒಂದ್ ಹುಡುಗಿ ಅವಳೆ, ಎಲ್ಲ ನಾಯಿ ತರ ಕಾಯಿಸ್ತೀರಾ ನೀವು ನನ್ನ. ಸರಿ ಇವಾಗ ನಾನು ಏನಂತ ಆಯ್ತು ಏನಂದೆ ಅಂತಲ್ಲ, ನೀನ್ ಬಂದಿದ್ ಯಾವ ಟೈಮಿಂಗ್ಸ್? ಸರಿ ಆಯ್ತು ನೋಡಿ वाह बहुत सुंदर है बे. ಯಾರು ಯಾವ ಲೇಟ್ ಮಾಡಿದ್ವಿ? ಲೇಟ್ ಮಾಡಿದ್ವಿ. ನನಗೆ ಟೆನ್ಷನ್ ಆಗ್ತಿದೆ ಗಾಯ್ಸ್. ವಿಡಿಯೋ ಮಾಡಬೇಕು, ಎಲ್ಲೋದ್ರೂ ನಾನು ಅವ್ಳು ಕೇಳಿ ನೋಡೋ, ಎಲ್ಲೋದ್ರೂ ಅವಳೇ ವಿಡಿಯೋ ಮಾಡ್ಬೇಕಂತಲ್ಲ. ಅಕಸ್ಮಾತ್ ಮುಂದೆ ಏನಾದ್ರು ಫೇಮಸ್ ಮುಂದೆನೆ ನಾನು ಫೋನ್ ಮಾಡ್ತಾ ಇದ್ದೀನಿ. ಇವ್ರಿಬ್ರು ನೋಡಿ, ಇವ್ರಿಬ್ರು ಹಿಂಗ ಆಟ ಆಡ್ತಾರೆ. ಅದಕ್ಕೆ ನಿನ್ ಮುಂದೆನೆ ಫೋನ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮಾಡ್ಕೊಳ್ಳಿ. ಕಾಲು ನಮ್ಮನ್ ಬರ್ತಾರೆ ಜೆಸಿಬಿ ಎತ್ಕೊಂಡು ಇಕ್ಕತಾರೆ, ಕಾಲ್ ಎತ್ಕೊಂಡು ಇಕ್ಕತಾರೆ. ಇಲ್ಲಿ ಇರೋರಿಗೆಲ್ಲ ಗಡಾರಿ ಇಕ್ಕತಾರೆ ಇವರು. ಒಂದೇ ಒಂದು ಫೋನ್ ಮಾಡಿದ್ರೆ ಗಡಾರಿ. ಇವಾಗ ಏನು? ಇವಾಗ ಇವ್ನು ಯಾರಿಂದ ತಪ್ಪಾಗಿ ಇವನಿಂದ ಸರಿ ಬಿಡು, ಆಯ್ತು ಬಿಡು. ಸಾರಿ ಕೇಳಿದ್ಯಾ? ನಂಗೆ ಬೇಕಾಗಿಲ್ಲ ಗಣಿ ಗುರು, ನಿನ್ ಸಾರಿ ಕೇಳಿ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡಿಯಕ್ ಆಗಲ್ಲ. ಈಗ ನಮ್ಮ ಕೈಲೂ ತಡಿಯಕ್ ಆಗಲ್ಲ. ಬಂದಾಗ ರೇಗೋದು, ನಿನ್ ಮನ್ಸಿಗೆ ಬಂದಾಗ ನನ್ ಬೈಯೋದು, ನಿನಗೆ ಮನ್ಸಿಗೆ ಬಂದಾಗ ಕಾಲ್ ಪಿಕ್ ಮಾಡ್ದಲ್ಲ ಇರೋದು, ನಿನ್ ಮನ್ಸಿಗೆ ಬಂದಾಗ ಕಾಲ್
ಹತ್ರ ಎಲ್ಲ ಆಗಿರೋದು ಇವ್ನಿಂದ. ಇವನಿಂದ ಮಾತ್ ನೀವ್ ಕೇಳೋದಾಗಿದ್ರೆ ಇವಾಗ ಒಂದು ಮೆಸೇಜ್ ಹಾಕಿ ಇವಾಗ ಇಲ್ಲಿ ಇರ್ತೀರಿ ನಾವು. ಇವಾಗ ಅದೇ 3 ಗಂಟೆಗೆ ಬನ್ನಿ ಅಂದ್ರೆ 4:15 ಅಲ್ವಾ? 4:15 ಎಲ್ಲ ಅವನಿಂದಾನೆ ಗುರು, ಅವ್ರ ಮನೆಯಿಂದಾನೆ ಲೇಟ್ ಆಗಿದ್ದು. ಇವ್ನು ಫಸ್ಟ್ ಹೋಗಿದ್ದ. ನಾನ್ ಮಾತಾಡೋಣ. ಅವ್ಳು ಅಪ್ಸಪ್ಪ ಆಯ್ತು, ಅವ್ಳು ಅಪ್ಸಪ್ಪ. ಸೈಕ್ ಮಾಡ್ಬೇಡ ಇವಾಗ. ಎಷ್ಟೊತ್ತ ಅವಾಗಿಂದ ಎಷ್ಟೊತ್ತ ನೀನ್ ಕಿರ್ಚ್ತಾ ಇದೆಯಾ ನನ್ ಮೇಲೆ? ಸೈಕ್ ಮಾಡ್ಬೇಡ ಇವಾಗ. ನಾನ್ ಸೈಕ್ ಯಾರನ್ನೂ ಮಾಡ್ತಿಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನ ಸೈಕ್ ಮಾಡ್ತಾ ಇದ್ದೀರಾ. ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು ಓವರ್ ಆಗೈತೆ, ಅಣ್ಣದು ಜಾಸ್ತಿ ಆಗೈತೆ. ನಾನು ಯಾರ ಹತ್ರನೂ ಮಾತಾಡೋಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಇವ್ರು ಕಿತ್ತಾಡ್ಕೊಂಡು ಬಿಡಮ್ಮ. ಇವಾಗ ಆಯ್ತು, ಕಂಟಿನ್ಯೂ ಮಾಡ್ತೀವಿ. ಅಂತೂ ಇಂತೂ ಜಗಳ ಮುಗೀತು. ಇವಾಗ ಮುಗೀತು ತಾನೆ. ಸಾರಿ ಕೇಳ್ದ, ಸಾರಿ ಕೇಳ್ದ ತಾನೆ, ಆಯ್ತು ಸಾರಿ ಕೇಳ್ದ ತಾನೆ. ಅವ್ಳಿಗೆ ಸೈಡ್ ಬರ, ಸಾರಿ ಕೇಳೋ ಅವ್ರಿಗೆ ಒಂದ್ಸರಿ. ಸಾರಿ ಗುರು. ಆಯ್ತು ಸಾರಿ ಸಾಕ, ಸಮಾಧಾನನಾ? ಸಮಾಧಾನನಾ? ಮಾಡು ಅವ್ಳು ನೋಡು. ವಿಡಿಯೋ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕೆ ಇರು ಗುರು, ಏನ್ ಮಾಡ್ತಾ ಇದೀನಿ ನಾನು ಇವಾಗ? ನೀನ್ ನನಗ್ ಸೈಕ್ ಮಾಡ್ತಾ ಇದೀಯ ಕರ್ಸ್ಬಿಟ್ಟು. ಇಷ್ಟೊತ್ತವರೆಗೂ ನಾವು ಸೈಕ್ ಮಾಡಿದ್ವಿ. ಹೌದು, ಬಂದ ತಕ್ಷಣ ಯಾವಳ ನನ್ನ ಬೈದಿದ್ದು? ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಬದುಕಕ್ಕಾಗ್ದೆ. ನಿಮ್ಗಳ ಜೊತೆ ಸೇರಿ ನರ್ಕ ಅನ್ಭವಿಸ್ತಿದೀನಿ. ಹೇಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು? ಒಂದ್ 4 ಜನ ಗ್ಯಾಂಗ್ ಅಲ್ಲಿ ಒಂದ್ ಹುಡುಗಿ ಅಂದ್ರೆ ಯೋಚನೆ ಮಾಡು, ಎಷ್ಟು ನರ್ಕ ಅನ್ಭವಿಸ್ತಿರ್ತಾರೆ. ನೋಡಿ ಮುನೆ. ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಏನು ಮಾಡ್ಬೇಡ ಅಣ್ಣ, ಇದು ಪ್ರಾಂಕ್ ಅಂತ ಹೇಳು ಅಷ್ಟೇ. ಟೋಟಲಿ ಪ್ರಾಂಕ್. ನೀವು ಬಕರ ಆಗಿದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸರ್ಪ್ರೈಸ್. ನಮ್ಮ ಅಮ್ಮಳನೆಗೆ ಇದು ಪ್ರಾಂಕ್ ಅಂತ ನಮ್ಮ ಅಮ್ಮಳನೆಗೆ ಗೊತ್ತಿಲ್ಲ ನಮಗೂ. ಲೈಕ್ ಮಾಡಿ. ಏನ್ ಅನ್ಸುತ್ತೆ ಪ್ರಾಂಕ್ ಆಗಿ? ಹೇಳು, ಹೆಂಗ ಅನ್ಸ್ತು? ನಮ್ ತಾಯಿನಾಗ ಮನೆಗೆ ಹೋಗ್ಬಿಡೋಣ ಅಂತ ಗುರು. ಯೂಟ್ಯೂಬ್ ಯಾಕೆ ಬೇಕು ನಮ್ಗೆ ಈ ಪರಿಸ್ಥಿತಿಯಲ್ಲೂ? ಅದು ಕೆಲಸ ಎಲ್ಲ ಬಿಟ್ಟು ಈ ರೇಂಜ್ ಹಿಂಸೆ ಕೊಟ್ರೆ ಯಾರಣ್ಣ ಬದುಕ್ತಾರೆ? ನೋಡ್ರಿ ಸೊ ಗೈಸ್, ಇದು ಟೋಟಲಿ ಅನ್ಪ್ಲಾನ್ಡ್. ನಾನು ಮತ್ತೆ ವರುಣಣ್ಣ ಮಾತಾಡ್ಕೊಂಡು ಈ ವಿಡಿಯೋ ಮಾಡಿದ್ದು. ಹೇಳಿ ನನ್ ಮಕ್ಳು ಏನ್ ಗಲ್ಲಿಡಿಬೇಕು ಹೇಳಿ. ಸೊ ಯಾರನ್ನ ನಂಬೋರೋ, ಜೊತೆಗಿರೋರ್ನ ನಂಬೇಡ್ರಿ. ಹುಡುಗಿರಂತ ಎಕ್ಸಾಂಪಲ್ ಇವಳನ್ನ ನಂಬೇಡ್ರಿ. ನೋಡ್ರಿ, ಇಷ್ಟೊತ್ತವರೆಗೂ ನಮ್ ಕಾಟ ಸಹಿಸ್ಕೊಂಡಿರೋ ನೀವೊಬ್ನೇ. ನಂಬೇಡ್ರಿ. ಇವನೊಬ್ನೇ ಗುರು. ಇಷ್ಟೊತ್ತವರೆಗೂ ತಪ್ಪ್ಯಾವ್ದು ನಾಯಿ ಕಂದ ನಿನ್ನ ಮುದ್ದುವಾದ ಮಗದ ಸಪ್ಪ ನಗಕ್ಕದ್ದು ಅಳ್ತಾನ ಹುಡುಗ. ಆ ಪರಿಸ್ಥಿತಿಗೆ ಬಂದವ್ರು ಇವ್ರು.